ನಿಮಗೆ ಯಾವ ವ್ಯಕ್ತಿ ಬೆಲೆ ಕೊಡ್ತಾ ಇಲ್ವೋ ಅಂಥವರ ಮೆಸೇಜ್ಗೋಸ್ಕರ ಅಂಥವರ ಭೇಟಿಗೋಸ್ಕರ ಯಾವತ್ತೂ ಕಾಯಕ್ಕೆ ಹೋಗಬೇಡಿ. ಸೊ ಆ ಕಾಯುವಿಕೆ ಇದೆಯಲ್ಲ, ಸೊ ನಿಮ್ಮ ಮಾನಸಿಕ ನೆಮ್ಮದಿ ಮತ್ತು ಆರೋಗ್ಯನ ಹಾಳು ಮಾಡುತ್ತೆ. ಸೊ ಯಾಕೆ ಅಂತ ಹೇಳಿದ್ರೆ ಅವರು ಯಾವುದೇ ಕಾರಣಕ್ಕೂ ನಿಮ್ಮ ಭಾವನೆಗಳಿಗೆ ಸ್ಪಂದನೆ ಮಾಡ್ತಿರಲ್ಲ. ಸೊ ಅಂಥ ವ್ಯಕ್ತಿಯ ಪ್ರೀತಿನ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಬೇಡಿ. ಅದು ಯಾವತ್ತೂ ನಿಮಗೆ ಹರ್ಟ್ ಮಾಡ್ತಾ ಹೋಗುತ್ತೆ. ನೋಡಿ, ಈ ಪ್ರೀತಿ ವಿಚಾರದಲ್ಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಪ್ರೀತಿ ಯಾವತ್ತೂ ಪವಿತ್ರವಾಗೇ ಇರುತ್ತೆ. ಬಟ್ ಏನು ಪ್ರೀತಿ ಮಾಡ್ತಾರಲ್ಲ, ಆ ವ್ಯಕ್ತಿಗಳ ಯೋಚನೆ ಮತ್ತು ಮನಸ್ಸು ಎರಡೂ ಪವಿತ್ರವಾಗಿದ್ದಾಗಲೇ ಮಾತ್ರ ಆ ಪ್ರೀತಿ ಪವಿತ್ರವಾಗಿ ಇರುತ್ತೆ. ಆ್ಯಕ್ಚುಲಿ ಅಪವಿತ್ರವಾಗಿರೋರು ಇವ್ರ ಯೋಚನೆಗಳು, ಇವ್ರ ಮನಸ್ಥಿತಿಗಳು ಬಿಟ್ಟರೆ ಪ್ರೀತಿ ಅಪವಿತ್ರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಏನಂತೀರಾ? ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಹುಡುಗ ಜೈ ಮಾತಾಡ್ತಾ ಇದ್ದೀನಿ. ಸೊ ವಿಡಿಯೋ ಮಾಡಲಿಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಬ್ಯಾಡಗಿ ಮೆಣಸಿನ್ಕಾಯಿ ಪೌಡ್ರನ್ನ ಕೇಳಿರ್ಬೋದು ನೀವು. ಓನಾಗಿ ನಾವೇ ಈ ಒಂದು ಮೆಣಸಿನ್ಕಾಯಿ ಪೌಡ್ರನ್ನ ಮನೆಯಲ್ಲಿ ತಯಾರು ಮಾಡಿ ಎಲ್ಲ ಕಡೆಗೆ ಡಿಸ್ಪ್ಯಾಚ್ ಮಾಡ್ತೀವಿ, ಅಂದರೆ ಡೆಲಿವರಿ ಕೊಡ್ತಾ ಇದ್ದೀವಿ. ವಿಶೇಷ ಏನು ಅಂತ ಹೇಳಿದ್ರೆ, ನಮ್ಮ ಒಂದು ಬ್ಯಾಡಗಿ ಒಂದು ಮೆಣಸಿನ್ಕಾಯಿ ಒಳಗಡೆ ಅಥವಾ ನಾವು ರೆಡಿ ಮಾಡೋದ್ರಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ, ಯಾವುದೇ ರೀತಿಯ ಕಲರ್ನ ಮಿಕ್ಸ್ ಮಾಡಲ್ಲ ಸ್ನೇಹಿತರೆ. ಆ್ಯಂಡ್ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿರುವಂಥದ್ದು. ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇರುತ್ತೆ, ಆ್ಯಕ್ಚುಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಇದು ನಿಮಗೆ 350 ರೂಪಾಯಿಂದ 400 ರೂಪಾಯಿ ತನಕ ನಿಮಗೆ ಕೆಜಿಗೆ ಬೀಳುತ್ತೆ. ಆ್ಯಂಡ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಮನೆಗೆ ಬೇಕಾಗುತ್ತೆ ಯೂಸ್ ಮಾಡಲಿಕ್ಕೆ, ಸೊ ನೀವು ಆರ್ಡ್ರನ್ನ ತೊಗೊಂಡ್ರೆ ಡೆಫಿನೆಟ್ಲಿ ನಾವು ನಿಮ್ಮ ಮನೆಗೆ ಕೂಡ ಡೆಲಿವರಿ ಮಾಡ್ತೀವಿ. ಸೊ ಯಾರಿಗೆಲ್ಲ ಬೇಕು, ಇದು ನಿಮಗೆ 100 ಗ್ರಾಮ್ ಇರುವಂಥ ಟೆಸ್ಟಿಗೆ ಕೂಡ ತೊಗೊಳ್ಬೋದು. ಇದನ್ನು 100 ಗ್ರಾಮ್ ಪ್ಯಾಕೆಟ್ ಇದೆ, ಅರ್ಧ ಗ್ರಾಮ್ ಪ್ಯಾಕೆಟ್ ಇದೆ, ಮತ್ತು ಕೆಜಿದು ಕೂಡ ಬರುತ್ತೆ. ನಾವು ಕೊರಿಯರ್ ಮುಖಾಂತರ ನಿಮಗೆ ತಲುಪಿಸ್ತೀವಿ. ಸೊ ದಯವಿಟ್ಟು ಯಾರಿಗೆಲ್ಲ ಬೇಕು ಆರ್ಡ್ರ್ ಮಾಡ್ಕೊಳ್ಳಿ. ಆ್ಯಂಡ್ ಕಾಲ್ ಮಾಡಿ ಇದ್ರ ಬಗ್ಗೆ ತಿಳ್ಕೊಬೋದು. ಎಲ್ರಿಗೂ ಶೇರ್ ಮಾಡಿ, ಬಿಕಾಸ್ ನಮ್ಮದೇ ಓನ್ ಪ್ರಾಡಕ್ಟ್ ಇದು. ಆ ಒಂದು ಕಾರಣಕ್ಕೆ ವಿಡಿಯೋನ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಗಂಡ ಹೆಂಡತಿಯ ಸಂಬಂಧ ಆರೋಗ್ಯಕರವಾಗಿರಬೇಕಂತ ಹೇಳಿದ್ರೆ ಈ 3 ತಪ್ಪು ಕೆಲಸ ಮಾಡಬೇಡಿ. ಒಂದನೇದು, ಅಗತ್ಯಕ್ಕಿಂತ ಹೆಚ್ಚಾಗಿ ಫೋನನ್ನು ಬಳಸಕ್ಕೆ ಹೋಗಬೇಡಿ. ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು. ನೆಕ್ಸ್ಟ್ ಬಂದು ಅಗತ್ಯಕ್ಕಿಂತ ಹೆಚ್ಚಾಗಿ ವಾದ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಬಂದು ಅಗತ್ಯಕ್ಕಿಂತ ಹೆಚ್ಚಾಗಿ 3ನೇ ವ್ಯಕ್ತಿನ ನಿಮ್ಮ ಮಧ್ಯೆ ತರಕ್ಕೆ ಹೋಗಬೇಡಿ. ನೀವು 3 ವಿಚಾರದಲ್ಲಿ ನೀವು ಕರೆಕ್ಟ್ ಆಗಿದ್ದರೆ ಆಲ್ಮೋಸ್ಟ್ ಇವತ್ತಿನ ಜನ್ರೇಷನ್ಗೆ ಸಂಬಂಧ ಆರೋಗ್ಯವಾಗಿರುತ್ತೆ. ಏನು ಹೇಳ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ಪೇಜ್ಗೆ ಫಾಲೋ ಮಾಡಿ, ಸಣ್ಣದಾಗಿ ಒಂದು ಲೈಕ್ ಮಾಡಿ. ರೋಸ್ ಡೇ ಅಂದ ತಕ್ಷಣ ಬರೀ ಗುಲಾಬಿ ಕೊಡೋದೇ ಅಂದ್ಕೊಳ್ಬೇಡಿ. ಒಂಟಿಯಾಗಿರ್ತಕ್ಕಂಥ ಬದುಕಲ್ಲಿ ಇನ್ನೊಬ್ಬರು ಪ್ರವೇಶ ಮಾಡಿ ಆ ಒಂಟಿತನ ಹೋಗ್ಲಾಡಿಸಿ ಜಂಟಿಯಾಗೋ ಬದುಕದು. ಅದರ ಪ್ರತೀಕನೇ ಗುಲಾಬಿ. ಹೇಗೆ ಗುಲಾಬಿನಲ್ಲಿ ಹೂವು ಮತ್ತು ಮುಳ್ಳು ಜೊತೆಯಾಗಿ ಇರುತ್ತೆ, ಅದೇ ಥರ ಕಷ್ಟ ಸುಖದಲ್ಲಿ ಜೊತೆಯಾಗಿ ಬಾಳೋಣ ಅಂಥೇಳಿ ಪ್ರತೀಕವಾಗಿ ಆತ್ಮಸಾಕ್ಷಿಗೆ ಪ್ರಮಾಣ ಮಾಡಿಕೊಂಡು ಬದುಕುವಂಥದ್ದೇ ಈ ಹ್ಯಾಪಿ ರೋಸ್ ಡೇ ಅಂತ ಹೇಳ್ತೀವಿ. ಯಾರು ಟ್ರೂ ಲವ್ ಮಾಡ್ತಾರೆ, ಎಮೋಷನ್ ಕನೆಕ್ಟ್ ಮಾಡ್ಕೊಂಡಿರ್ತಾರೆ, ಬಿಲ್ಡ್ ಮಾಡ್ಕೊಂಡಿರ್ತಾರೆ, ಇಮ್ಯಾಜಿನರಿ ಹೋಗಿರ್ತಾರೆ, ಎಮೋಷ್ನಲ್ ಅಂದರೆ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಿರ್ತಾರೆ, ಓಕೆನಾ. ಆ್ಯಂಡ್ ಇವರೇ ನಮ್ಮ ಎಲ್ಲ ಡ್ರೀಮ್ ಅಂತ ಅಂದ್ಕೊಂಡಿರ್ತಾರೆ, ಅವರಿಗೆ ಕಣ್ಣೀರು ಬರುವಂಥದ್ದು. ಆ ಪ್ಲೇಸನ್ನು ಫಿಲ್ ಮಾಡೋಕ್ಕೆ ಇನ್ಯಾರೋ ಸಿಕ್ಕಾಗ 100% ಅವರೊಟ್ಟಿಗೆ ಖುಷಿಯಾಗಿರ್ತಾರೆ. ಅವ್ರು ಫ್ರೀ ಇರ್ತಾರೆ. ಎಲ್ಲೋ ಒಂದು ಕಡೆಗೆ ಅವರಿಗೆ ಪಾರ್ಕಿಗೆ ಕರ್ಕೊಂಡು ಹೋಗೋಕ್ಕೆ, ಸುತ್ತಾಡೋಕ್ಕೆ, ಇನ್ನೊಂದಕ್ಕೆ ನಮ್ಮವರು ಅಂತ ಒಂದು ಎಮೋಷನ್ ಬಿಲ್ಡ್ ಆಗಿರುತ್ತೆ. ಅಂಥವ್ರು ಬಿಟ್ಟು ಹೋದಾಗ ತುಂಬ ಕಣ್ಣೀರು ಬರುತ್ತೆ. ಇದಕ್ಕೆ ಅಂತೀವಿ ಎಮೋಷನ್.